ಸದ್ಯ ಕ್ಯಾಬಿನೆಟ್ ಅಲ್ಲಿ ಖಾಲಿ ಇರೋದು 20 ಸಚಿವ ಸ್ಥಾನ. ಈ 20 ಸಚಿವ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಬಹಳಷ್ಟು ಜನ ಶಾಸಕರು ಸದ್ಯ ದೆಹಲಿಗೆ ತಲುಪಿದ್ದಾರೆ. 40ಕ್ಕೂ ಹೆಚ್ಚು ಜನ ಪ್ರಯತ್ನ ಮಾಡ್ತಿದ್ದಾರೆ ಮಂತ್ರಿ ಆಗಬೇಕು ಅಂತ. ಇವತ್ತು ಕೂಡ ದೆಹಲಿಗೆ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ವಿಧಾನಸಭಾ ಸದಸ್ಯರ ಜೊತೆಗೆ ಪರಿಷತ್ ಸದಸ್ಯರು ಕೇಳ್ತಿದ್ದಾರೆ. ಮೊದಲೆಲ್ಲ ಪರಿಷತ್ನಲ್ಲಿ ಹೆಂಗೆ ಅಂತಂದ್ರೆ 3 ರಿಂದ 4 ಮಂದಿ ಸಚಿವರು ಇರೋರು. ಆದರೆ ಈಗ ಕಳೆದ ಕ್ಯಾಬಿನೆಟ್ ಅಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಯಿತು. ನಮಗೂ ಅವಕಾಶ ಕೊಡಬೇಕು ಅಂತ ಸಲೀಂ ಅಹಮದ್ ಅವರು ತೆರಳುತ್ತಾ ಇರೋದು, ಶಿವಲಿಂಗೇಗೌಡ ಅವರು ತೆರಳುತ್ತಾ ಇರೋದು ಗಮನಿಸ್ತಾ ಇದ್ದೀರಿ. 20 ಸಚಿವ ಸ್ಥಾನ ಖಾಲಿ ಇದ್ರೆ 40 ಜನ ಪ್ರಯತ್ನ ಮಾಡ್ತಿದ್ದಾರೆ. ಶಾಸಕರು ಮಾತ್ರ ಅಲ್ಲ, ವಿಧಾನ ಪರಿಷತ್ ಸದಸ್ಯರು ಕೂಡ. ಸಿಕ್ಕಾಪಟ್ಟೆ ಪೈಪೋಟಿ, ಅದರಲ್ಲಿ ಹಿರಿತನ, ಜಾತಿ, ಪ್ರದೇಶ, ಈ 3 ಪ್ರಮುಖ ವಿಚಾರಗಳನ್ನು ಮುನ್ನೆಲೆಯಲ್ಲಿಟ್ಟು ಪ್ರಯತ್ನವನ್ನು ಮಾಡ್ತಾ ಇರೋದು. ಅದು ಅವರು ಏನು ಬೇಕು ಅಂತ ತಡ ಮಾಡ್ತಾ ಇಲ್ಲ. ಅನಿರೀಕ್ಷಿತವಾಗಿ 4-5 ಸಂದರ್ಭದಲ್ಲಿ ಇದಾಯಿತು. ಕಳೆದ ಸಾರಿ ಆಗೋಗೋದು ಪ್ರೊಟೆಸ್ಟ್ ಬಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಕಂಡುಹಿಡಿತಕ್ಕಂಥದ್ದು, ಕಾನೂನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ಹೋರಾಟವನ್ನು ಸದನದಲ್ಲಿ ಮಾಡ್ತಾರೆ. ನಾವು ಖಾತೆ ಗೀತೆ ಏನು ಕೇಳಿಲ್ಲ ಸ್ವಾಮಿ, ಖಾತೆ ಗೀತೆ ಕೇಳಿಲ್ಲ. ಅಲ್ಲಿ ಈಗ ಅದು ಏನೂ ಸಿದ್ಧತೆ ಇಲ್ಲ. ಯಾವುದು ಮಕ್ಳು ಹುಡ್ತಲ್ಲೇ ಕೂವಲಿ ಹೊಲ್ಸೋಕ್ಕಾಗುತ್ತಾ? ಅದಾದಮೇಲೆ ಎಲ್ಲ ಮಾಡೋದು. ಅಂತಿಮ ಆದ್ರೂ ಹೈಕಮಾಂಡ್ ಲಿಖಿತ ಆಗೋವರೆಗೂ ಅದು ಅಂತಿಮ ಅಲ್ಲ. ಯಾವಾಗ ಸನ್ಮಾನ್ಯ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರ ಜೊತೆನೇ ಸಂಪೂರ್ಣ ನಮ್ಮ ಸಂಪುಟ ರಚನೆ ಆಗಬೇಕು ಅನ್ನೋ ವಿಚಾರವನ್ನು, ಯಾಕಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಇಲಾಖೆಯಲ್ಲಿ ಜವಾಬ್ದಾರಿತ ಸಚಿವರಿದ್ದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇತ್ತು ಅನ್ನೋ ವಿಚಾರದಲ್ಲಿ ಆದಷ್ಟು ಬೇಗ ಸಂಪುಟ ರಚನೆ ಆದರೂ ಒಳ್ಳೆಯದನ್ನು ನಮ್ಮ ಭಾವನೆ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನಾನು ಕೂಡ ಗದಗ ಜಿಲ್ಲೆ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ನಾತೆಯಿಂದ ಮತ್ತು ಆ ಭಾಗದ ಎಲ್ಲ ವೀರಶೈವರಿಗೆ ಒಂದು ಅನುಕೂಲ ಆಗಲಿ ಡೆಲ್ಲಿಗೆ ಹೋಗುವಂತ ಇವತ್ತು ಹೊರಟಿದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಅದು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ ಯಾವಾಗ ಸಂಪುಟ ಬದಲಾವಣೆ ಆಗ್ಬೇಕಂತ. ಈ ವಾರದಲ್ಲಿ ಆಗ್ಬೋದು ಅಂತ ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ಹಲವಾರು ಸುತ್ತಿನ ಮಾತುಕತೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತೆ ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ಅದು ನಾನು ಕೂಡ ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ತಮಗೆ ಎಲೆಕ್ಷನ್ ನಿಲ್ಲಲ್ಲ, ನಾನು 28ಕ್ಕೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು. ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ಈ ಬಾರಿ ಸಚಿವ ಸ್ಥಾನದ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ ಅಂತ ಮೈಸೂರಲ್ಲಿ ಮಾತನಾಡಿರೋದು. ನಾನು ದಿಲ್ಲಿಗೆ ಹೋಗಬೇಕಾದಂಥ ಅಗತ್ಯ ಇಲ್ಲ, ಲಾಬಿ ಮಾಡೋ ಅಗತ್ಯ ಇಲ್ಲ. ನನ್ನ ಪಕ್ಷ ನಿಷ್ಠೆ, ನನ್ನ ಕೆಲಸ ಎಲ್ಲವೂ ಹೈಕಮಾಂಡಿಗೆ ಗೊತ್ತಿದೆ. ಕಾಂಗ್ರೆಸ್ನಲ್ಲಿ ಸೀನಿಯರ್ ಮೋಸ್ಟ್ ಮುಸ್ಲಿಂ MLAಗಳ ಪೈಕಿ ಸೀನಿಯರ್ ಮೋಸ್ಟ್ ಅಂತಂದರೆ ತನ್ವೀರ್ ಸೇಠ್. 6 ಸಲ ಗೆದ್ದವರು. ಅವ್ರು ಹೇಳ್ತಿದ್ದಾರೆ ನನ್ನನ್ನು ಮಂತ್ರಿ ಮಾಡ್ತಾರೆ. ಮುಸ್ಲಿಂ ಕೋಟಾದಲ್ಲಿ ಈಗಾಗಲೇ UT ಖಾದರ್ ಮಂತ್ರಿ ಆಗಿದ್ದಾರೆ. ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು
ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನಾನು ಇರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.